ಶ್ರೀಕೃಷ್ಣನ ಜನನ ಕಥೆ ಭಾಗ 1. ಕಂಸನ ಕ್ರೂರ ಆಡಳಿತ. ಬಹಳ ವರ್ಷಗಳ ಹಿಂದೆ ಮಥುರಾ ಎಂಬ ನಗರದಲ್ಲಿ ಕಂಸ ಎಂಬ ಕ್ರೂರ ರಾಜನ ಆಡಳಿತ ನಡೆಸುತ್ತಿದ್ದನು. ಅವನು ಬಹಳ ದುರಾಸೆಯುಳ್ಳ ಮತ್ತು ನಿರ್ದಯಿಯಾಗಿದ್ದನು. ಮಥುರಾದ ಜನರು ಅವನ ಕ್ರೂರ ಆಡಳಿತದಿಂದ ತುಂಬಾ ಕಷ್ಟಪಡುತ್ತಿದ್ದರು. ಕಂಸನ ಸಹೋದರಿ ದೇವಕಿ ತುಂಬಾ ಸೌಮ್ಯ ಮತ್ತು ಒಳ್ಳೆಯವಳು. ಅವನಿಗೆ ವಸುದೇವ ಎಂಬ ಧರ್ಮನಿಷ್ಠೆ ವ್ಯಕ್ತಿಯೊಂದಿಗೆ ಮದುವೆಯಾಯಿತು. ಭಾಗ 2. ಆಕಾಶವಾಣಿ. ದೇವಕಿ ಮತ್ತು ವಸುದೇವರ ಮದುವೆಯ ದಿನ ಕಂಸನು ತನ್ನ ಸಹೋದರಿಯನ್ನು ತುಂಬಾ ಪ್ರೀತಿಯಿಂದ ರಥದಲ್ಲಿ ಮನೆಯ ಕರೆದೊಯ್ಯುತ್ತಿದ್ದರು. ಆಗ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು. ಆ ಧ್ವನಿ ಹೇಳಿತು, ಕಂಸ, ದೇವಕಿಯ 8ನೇ ಮಗುವ ನಿನ್ನನ್ನು ಕೊಲ್ಲುತ್ತಾನೆ. ಇದನ್ನು ಕೇಳಿದ ಕಂಸನು ತುಂಬಾ ಭಯಗೊಂಡನು. ತಕ್ಷಣವೇ ಅವನು ದೇವಕಿಯನ್ನು ಕೊಲ್ಲಲು ಯತ್ನಿಸಿದನು. ಭಾಗ 3. ಕಾರಾಗೃಹಕ್ಕೆ ಬಂಧನ. ವಸುದೇವನು ಕಂಸನನ್ನು ಸಮಾಧಾನಪಡಿಸಿದನು. ದೇವಕಿಯನ್ನು ಕೊಲ್ಲಬೇಡ, ಹುಟ್ಟುವ ಮಕ್ಕಳನ್ನು ನಿನಗೆ ಕೊಡುತ್ತೇನೆ ಎಂದು ಅವನು ಹೇಳಿದನು. ಇದನ್ನು ಕೇಳಿ ಕಂಸನು ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದರು. ಅವರಿಗೆ ಹುಟ್ಟಿದ ಮೊದಲು 6 ಮಕ್ಕಳನ್ನು ಕಂಸನು ಕ್ರೂರವಾಗಿ ಕೊಂದು ಹಾಕಿದನು. ಭಾಗ 4. 7ನೇ ಮಗು. ದೇವಕಿಯ 7ನೇ ಮಗುನನ್ನು ದೇವರ ಶಕ್ತಿಯಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಯಿತು. ಆ ಮಗು ನಂತರ ಬಲರಾಮ ಎಂದು ಜನಿಸಿದನು. ಇದರಿಂದ ಕಂಸನು ದೇವಕಿಯ ಗರ್ಭ ಖಾಲಿಯಾಗಿದೆ ಎಂದು ಭಾವಿಸಿದನು. ಭಾಗ 5. ಕೃಷ್ಣನ ಅದ್ಭುತ ಜನನ. ಕಾಲ ಕಳೆದ ನಂತರ ದೇವಕಿಯ 8ನೇ ಮಗುವಾಗಿ ಶ್ರೀಕೃಷ್ಣನು ಮಧ್ಯರಾತ್ರಿ ಜನಿಸಿದನು. ಆ ರಾತ್ರಿ ಅದ್ಭುತಗಳು ನಡೆದವು. ಕಾರಾಗೃಹದಲ್ಲಿ ಬಾಗಿಲುಗಳು ಸ್ವತಃ ತೆರೆದವು. ಕಾವಲುಗಾರರು ಎಲ್ಲರೂ ಗಾಢ ನಿದ್ರೆಯಲ್ಲಿ ಜಾರಿದರು. ದೇವರ ಆಶೀರ್ವಾದದಿಂದ ವಸುದೇವನು ಮಗುವನ್ನು ಸುರಕ್ಷಿತವಾಗಿ ಹೊರಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಯಿತು. ಭಾಗ 6. ಯಮುನಾ ನದಿಯನ್ನು ದಾಟುವುದು. ವಸುದೇವನು ಕೃಷ್ಣನನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ಯಮುನಾ ನದಿಯನ್ನು ದಾಟಲು ಹೊರಟನು. ಆ ಸಮಯದಲ್ಲಿ ಭಾರೀ ಮಳೆ ಸುರಿಯುತ್ತಿತ್ತು. ಆದರೆ ಅದ್ಭುತವಾಗಿ ಆ ಯಮುನಾ ನದಿ ವಾಸುದೇವನಿಗೆ ದಾರಿ ನೀಡಿತು. ಶೇಷನಾಗ ತನ್ನ ಹೆಡೆಯಿಂದ ಕೃಷ್ಣನನ್ನು ಮಳೆಯಿಂದ ರಕ್ಷಿಸಿದನು. ಭಾಗ 7. ಗೋಕುಲದಲ್ಲಿ ಬೆಳೆದದ್ದು. ವಸುದೇವನು ಗೋಕುಲಕ್ಕೆ ಹೋಗಿ ನಂದ ಮತ್ತು ಯಶೋದೆಯ ಮನೆಗೆ ಪ್ರವೇಶಿಸಿದನು. ಆ ಸಮಯದಲ್ಲಿ ಯಶೋದೆಗೂ ಒಂದು ಮಗು ಜನಿಸಿತು. ವಸುದೇವನು ಕೃಷ್ಣನನ್ನು ಅಲ್ಲಿ ಇಟ್ಟು ಆ ಮಗುವನ್ನು ತೆಗೆದುಕೊಂಡು ಮತ್ತೆ ಕಾರಾಗೃಹಕ್ಕೆ ಹಿಂತಿರುಗಿದನು. ಕಂಸನಿಗೆ ತಿಳಿದ ಸತ್ಯ. ಬೆಳಿಗ್ಗೆ ಕಂಸನು ಮಗುವಿನ ಜನನ ಸುದ್ದಿ ಕೇಳಿ ಕಾರಾಗೃಹಕ್ಕೆ ಬಂದನು. ಅವನು ಮಗುವನ್ನು ಕೊಲ್ಲಲು ಯತ್ನಿಸಿದನು. ಆದರೆ ಆ ಮಗು ದೇವಿಯ ರೂಪಗೊಂಡು ಆಕಾಶಕ್ಕೆ ಹಾರಿಬಿಟ್ಟಳು. ಅವಳು ಕಂಸನಿಗೆ ಹೇಳಿದಳು, ನಿನ್ನನ್ನು ಕೊಲ್ಲುವವನು ಈಗಾಗಲೇ ಬೇರೆಡೆ ಜನಿಸಿದ್ದಾನೆ ಎಂದು ಹೇಳಿದನು. ಭಾಗ 9. ಕಥೆಯ ಅಂತ್ಯ. ನಂತರ ಕೃಷ್ಣನು ಗೋಕುಲದಲ್ಲಿ ಯಶೋಧ ಮತ್ತು ನಂದರ ಬಳಿ ಬೆಳೆದನು. ಬಾಲ್ಯದಲ್ಲಿ ಅವನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. ನಂತರ ದೊಡ್ಡವನಾಗಿ ಮಥುರಕ್ಕೆ ಹೋಗಿ
ಕಂಸನನ್ನು ಸಂಹರಿಸಿ ಜನರನ್ನು ಅವನ ಕ್ರೂರ ಆಡಳಿತದಿಂದ